ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿತೀನಿ. ಇವತ್ತೊಂದು ದೋಸೆಗೆ ಬೇಕಾಗಿದ್ದ ಕರಿ ಮಾಡಿ ತೋರಿಸ್ತಾ ಇದ್ದೀನಿ. ಹೆಸರು ಕಾಳದು ಸಿಂಪಲ್ ಚಟ್ನಿ ಮಾಡೋಕ್ಕಾಗದೆ ಇದ್ದಿದ್ದಿನ ದೋಸೆಗೋ ಚಪಾತಿಗೋ ಎಲ್ಲದಕ್ಕೂ ಆಗಂತ ಒಂದು ಕರಿ. ಈಗ ನಾನಿವತ್ತು ದೋಸೆಗೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ಚಟ್ನಿ ಸ್ವಲ್ಪ ಆಫೀಸಿಗೆಲ್ಲ ತೊಗೊಂಡೋಗುವಾಗ ಮಕ್ಕಳು ಹಾಳಾಗುತ್ತೆ. ಅದರಿಂದ ನಾನು ಹೆಸರು ಕಾಳಿಂದ ಒಂದು ಗೊಜ್ಜು ಮಾಡ್ತಾ ಇದ್ದೀನಿ. ನೋಡಿ, 1 ಕಪ್ ಹೆಸರು ಕಾಳು. ಬೇಕಾಗಿ ಸಾಮಗ್ರಿಗಳು: ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿನ ಪುಡಿ, ಇಷ್ಟೇ. ಆಮೇಲೆ ರಿಫೈನ್ಡ್ ಆಯಿಲ್, ಸನ್ಪ್ಯೂರ್ ಹಾಕ್ಬಿಟ್ಟು ಇಷ್ಟನ್ನು ಮಾಡ್ತೀನಿ. ಈಗ ಫಸ್ಟು ಇದನ್ನು ಬೇಯಿಸ್ಕೊಳ್ತೀನಿ. ಆಮೇಲೆ ಬೇಯಿಸ್ಬಿಟ್ಟು ನಾನು ತೋರಿಸ್ತೀನಿ. ಹೆಸರು ಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ರಿಫೈನ್ಡ್ ಆಯಿಲು ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಹಸಿಮೆಣಸಿನ್ಕಾಯಿ ಫಸ್ಟ್ ಹಾಕ್ಕೊಂತೀನಿ. ಸಿಂಪಲ್ ಆಗಿತ್ತು ಕರಿ, ಆದರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೂ ದೋಸೆಗೆಲ್ಲ ಅನ್ನಕ್ಕೂ ತಿನ್ಕೊಬೋದು. ಅದ್ರ ಸ್ವಲ್ಪ ಗಟ್ಟಿ ಇರುತ್ತೆ ಅಷ್ಟೇ, ಗೊಜ್ಜೋದು. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ದೆ. ಈಗ ಈರುಳ್ಳಿ, ಅದ್ರ ಜೊತೆಗೆ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಆಗುತ್ತೆ ಅಂತಾರಲ್ಲ, ಅದರಿಂದ ಉಪ್ಪು ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಟೊಮೆಟೊ ಹಾಕ್ಬಿಟ್ಟು ಈ ಮಸಾಲೆನ ಹಾಕ್ತೀನಿ. ನೋಡಿ, ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ಮೇಲೆ ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬಾಡಿದ್ಮೇಲೆ ನಾನು ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಇದೆಲ್ಲ ಆಗಿದೆ ನೋಡಿ. ಈಗ ಈ ಹೆಸರು ಕಾಳನ್ನ ಇದರಲ್ಲಿ ಹಾಕ್ತೀನಿ. ನೋಡಿ, ಸ್ವಲ್ಪ ಚೆಂದ ಕುದ್ದು ಮಸಾಲೆ ಎಲ್ಲ ಅದರಲ್ಲಿ ಇಟ್ಕೊಂಡ್ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಅಷ್ಟೇ, ಇನ್ನೇನಿಲ್ಲ. ನೋಡಿ, ಆಯಿತು. ಈಗ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದು ದೋಸೆ ಮಾಡ್ತೀನಿ. ಇವತ್ತು ಸಿಂಪಲ್ ದೋಸೆ. ಆ ದೋಸೆ ಜೊತೆಗೆ ನಾನು ಸರ್ವ್ ಮಾಡೋದು ತೋರಿಸ್ತೀನಿ. ನೋಡಿ, ಹೆಸರು ಕಾಳು ಗೊಜ್ಜು ರೆಡ್ಡಿ. ಮಕ್ಕಳಿಗೆ ಡಬ್ಬದಲ್ಲಿ ಕಟ್ಕೊಂಡು ಹೋಗೋಕ್ಕೆ ಇಂಥ ದೋಸೆ ಚೆನ್ನಾಗಿರುತ್ತೆ. ಯಾಕೆಂದರೆ ಮಧ್ಯಾಹ್ನ ತಿನ್ನೋ ತನಕ ಸಾಫ್ಟ್ ಆಗಿರುತ್ತೆ. ಬ್ರೆಡ್ ಥರ ಆಫೀಸಿಗೆಲ್ಲ ತಗೊಂಡೋಗೋರಿಗೆ ಬಿಸಿಲು ಇರುತ್ತೆ. ಈ ದೋಸೆಗೆ ಬರೀ ಉದ್ದಿನಬೇಳೆ, ಅಕ್ಕಿ, ಸ್ವಲ್ಪ ಕಡಲೆಬೇಳೆ, ಉಪ್ಪು, 1 ಸ್ಪೂನ್ ಉಪ್ಪು, 1 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಅಷ್ಟೇ. ತುಂಬ ತೆಳುವಾಗಿ ಮಾಡಿಲ್ಲ, ಈ ಥರ ಮಾಡಿದ್ದೀನಿ. ಡಬ್ಬದಲ್ಲಿ ಹಾಕಿದರೆ ಮಧ್ಯಾಹ್ನ ಮಕ್ಕಳು ತಿನ್ನುವಾಗ ಮೆತ್ತಗಿರುತ್ತೆ. ಸ್ವಲ್ಪ ದಪ್ಪ ಆಗ್ತದೆ, ತುಂಬ ಹರಡಬೇಕಂತ ಇಲ್ಲ. ಈ ಕರಿನೂ ಹಾಳಾಗಲ್ಲ. ಚಟ್ನಿ ಆದರೆ ಮಧ್ಯಾಹ್ನ ಮಕ್ಕಳು ತಿನ್ನುವಾಗ ಹಾಳಾಗ್ಬಿಡುತ್ತೆ. ನೋಡಿ, ರೆಡಿಯಾಗಿದೆ. ಒಳ್ಳೆ ಸಾಫ್ಟ್ ಆಗಿದೆ ದೋಸೆ, ಹೆಸರು ಕಾಳಿನ ಗೊಜ್ಜು. ಇವತ್ತು ನಮ್ಮನೆ ಬ್ರೇಕ್ಫಾಸ್ಟ್ ಇದು. ಇದರಲ್ಲಿ ವಿಶೇಷ ಅಂತ ಏನಂತದೇನಲ್ಲ, ಎಲ್ಲರೂ ಮಾಡೋಂಥದ್ದೇ. ಇವತ್ತು ನಮ್ಮನೆ ಬ್ರೇಕ್ಫಾಸ್ಟು ನಾನು ನಿಮಗೆ ತೋರಿಸೋಣ. ಮಾಡೋ ಈಸಿ ಮೆಥಡ್ ಅಷ್ಟೇ. ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಿಂದು ನೋಡಿ ಟೇಸ್ಟು, ಆಮೇಲೆ ಏನಾದ್ರು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.